ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿತಾ ರಮೇಶ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಊರಿಗೆ ಬಂದಿದ್ದೀನಿ. ನಾನು ಕುಕ್ಕಿಂಗ್ ಮಾಡ್ತಾಯಿಲ್ಲ ಯಾವುದೇ ಥರ, ನಮ್ಮ ಅಮ್ಮನೇ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ ನುಗ್ಗೆ ಸೊಪ್ಪಿನ ಪಲ್ಯ. ಸೊ ಅದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂವನ್ನು ಕಿತ್ಕೊಂಡು ಬಂದಿದ್ದೀವಿ. ಅದನ್ನು ಇವಾಗ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಇದು ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಅಂತ ತಿನ್ನಲಿಕ್ಕೆ, ಏನಾದ್ರು ತಿನ್ನಬೇಕಂತ ಆಸೆ ಆಗ್ತಿತ್ತು. ಅದಕ್ಕೆ ಇದನ್ನು ಕಿತ್ಕೊಂಡು ಬಂದಿದ್ದೀವಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಪಾತ್ರೆಯಲ್ಲಿ ಬೇಯಕ್ಕಿಟ್ಟಿದ್ದೀವಿ. ಒಂದು 20 ನಿಮಿಷ ಬೇಯಿದ್ರೆ ಸರಿ ಹೋಗುತ್ತೆ. ಕುಕ್ಕರಲ್ಲಾದರೆ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಆಗುತ್ತೆ. ಸೊ ನಾನು ಅದಕ್ಕೆ ಗಾರ್ನಿಷ್ಗೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಣಲೆಯಲ್ಲಿ ಸ್ವಲ್ಪ ಕಡಲೆ ಬೀಜನ ಹುರಿದಿಟ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೊಂದು ಎಸಳು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಅದಾದ ನಂತರ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಇದನ್ನು ಚಟ್ನಿ ಪುಡಿ ಮಾಡೋವಾಗೇ ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೋದು. ಬಟ್ ನಾವು ಅದನ್ನು ಈಸಿಯಾಗಿರುತ್ತೆ ಮಾಡೋಕ್ಕಂತ ಹೇಳ್ಬಿಟ್ಟು ನಾವು ಅದನ್ನು ಖಾರದ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಬೇಯಕ್ಕಿಟ್ಟಿರೋದು ಬೆಂದಿದೆ ಅಂತ ಚೆಕ್ ಮಾಡೋಣ ಬನ್ನಿ, ನೋಡೋಣ. 20 ನಿಮಿಷ ಆಯಿತು. ಕುಕ್ಕರಲ್ಲಿ ಇಡುವಾಗ ಒಂದು ವಿಜಿಲ್ ಆದರೆ ಸಾಕಾಗುತ್ತೆ. ಸೊ ಇವಾಗ ಅದು ಬೆಂದಿದೆ. ಅದು ನೀರನ್ನು ಬಗ್ಸಿಟ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ನೀವು ಒಗ್ಗರಣೆಗೆ ಬೇಕಂದರೆ ಎಲ್ಲ ಹಾಕ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಏನೆಲ್ಲ ಬೇಕಾದರೆ ಹಾಕ್ಕೋಬೋದು. ಬಟ್ ನಾನು ಇದಕ್ಕೇನು ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎಸಳು ಜಜ್ಜಿರೋಂಥ ಬೆಳ್ಳುಳ್ಳಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮರೆಯದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಇದೇ ಥರ ಎಲ್ಲ ರೆಸಿಪಿಗಳನ್ನು ಮಿಸ್ ಮಾಡಿದೆ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಬೆಳ್ಳುಳ್ಳಿ ಆದ ನಂತರ 2 ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು 1 ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಬೇಕಂದರೆ. ನಾನು 1 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಅದು ಒಂದು 3 ಅಷ್ಟೇ. ಯಾಕಂದರೆ ನಾನು ಆಲ್ರೆಡಿ ಚಟ್ನಿ ಪುಡಿಗೆ ಖಾರದ ಪುಡಿ ಸೇರಿಸಿರೋದ್ರಿಂದ ಲಾಸ್ಟಲ್ಲಿ ನಾನು ಪುಡಿನ ಮಿಕ್ಸ್ ಮಾಡ್ತೀನಿ, ಆಮೇಲೆ ಖಾರ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ನಾನು ಜಸ್ಟ್ 3 ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲ ಖಾರ ಬೇಕಂದರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಜಾಸ್ತಿ ಐಟಮ್ಸ್ ಹಾಕ್ತಾಯಿಲ್ಲ ಏನೂ, ಯಾಕಂದರೆ ನಾನು ಚಟ್ನಿ ಪುಡಿ ಸೇರಿಸ್ತಾ ಇರೋದ್ರಿಂದ ಅದರ ಫ್ಲೇವರ್ ಹೋಗಿಬಿಡುತ್ತೆ ಬೇರೆ ಎಲ್ಲ ಐಟಮ್ ಹಾಕಿದ್ರೆ. ಅದಕ್ಕೆ ನಾನು ಸಿಂಪಲಾಗಿ 3 ಐಟಮ್ಸ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ರೆಂಬೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕ್ಬಿಟ್ರೆ ತುಂಬ ಫ್ರೈ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂವು, ನುಗ್ಗೆಕಾಯಿ, ಪ್ರತಿಯೊಂದು ನುಗ್ಗೆ ಮರದಲ್ಲಿ ಸಿಗೋ ಎಲ್ಲನೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಪಲ್ಯ ಜೊತೆ ಮೊಟ್ಟೆ ಕೂಡ ಸೇರಿಸ್ಕೊಂಡು ಕೂಡ ಚೆನ್ನಾಗಿರುತ್ತೆ. ನುಗ್ಗೆ ಹೂವು ಜೊತೆ ಮೊಟ್ಟೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಜೊತೆ ಕೂಡ ಮಾಡ್ಕೋಬೋದು, ಬಸ್ಸಾರು ಮಾಡ್ಕೋಬೋದು, ಪಲ್ಯಗಳು ಮಾಡ್ಕೋಬೋದು, ಸೈಡ್ ಡಿಶ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬೇಯಿಸಿಟ್ಕೊಂಡು ನೀರು ಬಗ್ಸಿ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಹೂವು ಮತ್ತು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಕಹಿ ಅಂಶ ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಫ್ರೈ ಆದರೆ ಹೋಗಿಬಿಡುತ್ತೆ ಎಣ್ಣೆಯಲ್ಲಿ. ಏನಂದರೆ ಇದನ್ನು ನಾನು ನಿನ್ನೆ ಮಾಡ್ಕೊಂಡಿದ್ದೆ ಸ್ವಲ್ಪ ಇಷ್ಟು. ಅದು ಚೆನ್ನಾಗಿತ್ತಂತ ಹೇಳಿದ್ರು ಮನೆಯಲ್ಲಿ. ಅದೇ ನನಗಾಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೆ, ಸಿಗಲಿಲ್ಲ ಸೊಪ್ಪು ಅಂತ ಹೇಳ್ಬಿಟ್ಟು. ಆಮೇಲೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮಪ್ಪ ಕಿತ್ಕೊಂಡು ಬಂದು ಸರಿ ಇವತ್ತು ಮಾಡು ಅಂತ ಕೊಟ್ಟರು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಚಟ್ನಿ ಪುಡಿಯನ್ನು ರೆಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಸಾಕಾಗಿಲ್ಲ ಅಂದರೆ ಆಮೇಲೆ ನಾವು ಸೇರಿಸ್ಕೋಬೋದು. ತುಂಬ ಜಾಸ್ತಿ ಆಗೋಗ್ಬಿಟ್ರೆ ತಿನ್ನೋಕ್ಕೆ ಕೂಡ ಜಾಸ್ತಿ ಚೆನ್ನಾಗಿರಲ್ಲ, ಓವರಾಗಿರುತ್ತೆ. ಮೀಡಿಯಮಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಸಾಕಾಗಿಲ್ಲ ಅಂದರೆ ಮತ್ತೆ ನಾವು ತೆಗೆದಿಟ್ಕೊಂಡಿರೋಂಥದ್ದು ಸೈಡ್ಗೆ ಸೇರಿಸ್ಕೋಬೋದು. ಸೊ ಅದನ್ನು ನೀಟಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ.
ಇದನ್ನು ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚಟ್ನಿ ಪುಡಿನ, ಇಲ್ಲಾಂದರೆ ಬರ್ನಿಂಗ್ ಸ್ಮೆಲ್ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ಟವ್ ಆನಲ್ಲಿದ್ದಾಗ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಆಫ್ ಮಾಡಿಕೊಂಡು ಆಮೇಲೆ ಪುಡಿನ ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿನ ಮತ್ತು ಹೂವಿನ ಪಲ್ಯ 10 ಮಿನಿಟ್ಸಲ್ಲಿ ಮಾಡ್ಬೋದು. ಪಲ್ಯ ರೆಡಿ ಆಯಿತು. ಇವಾಗ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.